ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಈಗ ಆಧುನಿಕ ಏಷ್ಯಾ ಇತಿಹಾಸ ವಿಷಯವನ್ನು ಕುವೆಂಪು ವಿಶ್ವವಿದ್ಯಾಲಯದ ಅಂತಿಮ BA ತರಗತಿಯಲ್ಲಿ ಕಲಿತಾ ಇರತಕ್ಕಂಥ ನಿಮ್ಮಗಳಿಗೆ 31ನೇ ಅಧಿವೇಶನಕ್ಕೆ ಸ್ವಾಗತ. ಈ 31ನೇ ಅಧಿವೇಶನದಲ್ಲಿ ಫಸ್ಟ್ ಸೈನೋ ಜಪಾನ್ ಕಾನ್ಫ್ಲಿಕ್ಟ್ ಆಫ್ 1894 ಅದರ ಮೂಲ ಮತ್ತು ಅದರ ಹಿನ್ನೆಲೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ವಿ ಆರ್ ಗೋಯಿಂಗ್ ಟು ಫಸ್ಟ್ talk about the background. Japan has long desired to expand its realm to the mainland of East Asia, especially during the Toyotomi Hideyoshi's rule in the late 16th century. Japan invaded Korea during the 1592 to 1598, but after initial success had failed to achieve complete victory and control of Korea. ಆದಾಗ್ಯೂ following 2 centuries of the seclusion policy or sakoku in Japanese word under the shoguns of the Edo period, the American intervention forced Japan open to trade with the United States and other European nations in 1854. ಹೀಗೆ ಪಾಶ್ಚಿಮಾತ್ಯರ ಪ್ರವೇಶದೊಂದಿಗೆ ಜಪಾನ್ನ ಎಲ್ಲ ನೀತಿಗಳು ಬದಲಾವಣೆ ಆಗ್ತವೆ. The fall of the shogunate at the beginning of the Meiji Restoration of 1868 brought about the transformation of Japan from a feudal and comparatively backward society to a modern industrial state. ಇಲ್ಲಿ ಜಪಾನ್ ಮತ್ತು ಕೊರಿಯಾ ಮೇಲಿನ ಆಕ್ರಮಣದಲ್ಲಿ ಇದು ಚೀನಾ ಮತ್ತು ಜಪಾನ್ನ ಮೊದಲ ಯುದ್ಧಕ್ಕೆ ಕಾರಣವಾದಂಥದ್ದನ್ನು ಈ ಮೇಜಿ ರೆಸ್ಟೋರೇಷನ್ ಆಫ್ 1868ನಲ್ಲಿ ಮತ್ತು ಈ ಮೇಜಿ ರೆಸ್ಟೋರೇಷನ್ನ ಮೂಲಕ ಪಾಶ್ಚಿಮಾತ್ಯರನ್ನು ಅನುಸರಿಸಿ ಕೈಗಾರಿಕೀಕರಣ ಮತ್ತು ಆಧುನೀಕರಣವನ್ನು ಸಾಧಿಸಿದ ಜಪಾನ್ ಪಾಶ್ಚಿಮಾತ್ಯರ ಸಾಲಿನಲ್ಲಿ ತಾನು ಸಾಮ್ರಾಜ್ಯಶಾಹಿಯಾಗಿ ಒಂದು ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಇದು ಮೊದಲನೇ ಚೈನಾ ಮತ್ತು ಜಪಾನ್ನ ಯುದ್ಧಕ್ಕೆ ಒಂದು ಪ್ರಮುಖ ಕಾರಣ ಅಂತ ನಾವು ಗುರುತಿಸ್ತಾ ಹೋಗ್ತೀವಿ. ಇದರ ಮೂಲ ಮತ್ತು ಅದರ ಹಿನ್ನೆಲೆಯನ್ನು ಗುರುತಿಸುವ ಪ್ರಯತ್ನವನ್ನು ಮುಂದುವರಿಸಿ ದ ಜಪಾನೀಸ್ ಸೆಂಟ್ ಡೆಲಿಗೇಷನ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಅರೌಂಡ್ ದ ವರ್ಲ್ಡ್ ವಿತ್ ದ ಮಿಷನ್ ಟು ಲರ್ನ್ ಆ್ಯಂಡ್ ಅಸಿಮಿಲೇಟ್ ವೆಸ್ಟರ್ನ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್. Japanese leaders believed that modernization along western lines provided the only way to prevent Japan from falling under foreign domination as well as enabling them to compete equally with the western powers. ಜಪಾನ್ ಸಾವಿರಾರು ವರ್ಷಗಳಿಂದ ಚೀನಾದ ಒಂದು ನಾಗರಿಕತೆಯ ಕೊಡುಗೆಗಳಿಂದ ಚೀನಾದ ಪ್ರಭಾವದಲ್ಲೇ ಇದ್ದಂಥ ಒಂದು ಏಷ್ಯಾದ, ಅದರಲ್ಲೂ ಕೂಡ ಪೂರ್ವ ಏಷ್ಯಾದ ರಾಷ್ಟ್ರ. ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರವೇಶದ ನಂತರ ಚೀನಾ ಹೇಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕೈಗೊಂಬೆ ಆಯಿತು, ಅವುಗಳ ಅಧೀನವಾಯಿತು. ಆ ಚೀನಾದ ಸ್ಥಿತಿ ತನಗೂ ಬರಬಾರದೆಂಬುದನ್ನು ಮನಗಂಡು ಈ ಚೀನಾದ ಸ್ಥಿತಿ ತನಗೆ ಬರಬಾರದೆಂದರೆ ತಾನು ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಾಲಿನಲ್ಲಿ ಆಧುನೀಕರಣವನ್ನು ಸಾಧಿಸುವುದು ಅತ್ಯಂತ ಜರೂರಿ ಎಂಬುದನ್ನು ಭಾವಿಸಿ ತನ್ನ ದೇಶದಿಂದ ವಿದ್ಯಾರ್ಥಿಗಳನ್ನು ವಿದೇಶಗಳಿಗೆ ಉನ್ನತ ಶಿಕ್ಷಣವನ್ನು, ಪಾಶ್ಚಿಮಾತ್ಯ ಶಿಕ್ಷಣವನ್ನು, ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣವನ್ನು ಪಡೆಯೋದಕ್ಕೆ ಕಳಿಸುವುದರೊಂದಿಗೆ ಅದರ ಒಂದು ಆಧುನೀಕರಣ ಆರಂಭವಾಗುತ್ತೆ. ಈ ಆಧುನೀಕರಣ ಒಂದು ಪ್ರಮುಖವಾದಂತಹ ಕಾರಣವಾಗಿ ಮುಂದೆ ಈ ಸೈನೋ ಜಪಾನ್ ಕಾನ್ಫ್ಲಿಕ್ಟ್ಗೆ ಕಾರಣವಾಗುತ್ತೆ. ದ ಆರಿಜಿನ್ ಆಫ್ ಫಸ್ಟ್ ಸೈನೋ ಜಪಾನ್ ಕಾನ್ಫ್ಲಿಕ್ಟ್. ದ ಫಸ್ಟ್ ಸೈನೋ ಜಪಾನೀಸ್ ವಾರ್ ಡ್ಯೂರಿಂಗ್ 1894 to 1895 ವಾಸ್ Japan's first overseas war after she came out of isolation in the 1860s after Meiji Restoration and saw the rapidly modernized Japanese armed forces inflict an embarrassing defeat on less successfully modernized Chinese forces. ಯಾವಾಗ ಜಪಾನ್ ಆಧುನೀಕರಣವನ್ನು ಸಾಧಿಸ್ತು, ಯಾವಾಗ ಜಪಾನ್ ತನ್ನ ಮಿಲಿಟರಿಯನ್ನು ಆಧುನೀಕರಣಗೊಳಿಸ್ತು ಮತ್ತು ತನ್ನ ಮಿಲಿಟರಿಯನ್ನು ಆಧುನಿಕ ಶಸ್ತ್ರಾಸ್ತ್ರಗಳಿಂದ ಸಜ್ಜುಗೊಳಿಸ್ತು, ತರಬೇತಿಗೊಳಿಸ್ತು, ಅದರಲ್ಲಿ ಈ ಜಪಾನ್ ಮತ್ತು ಫಸ್ಟ್ ಸೈನೋ ಜಪಾನೀಸ್ ವಾರ್ನ ಆರಿಜಿನನ್ನು ಗುರುತಿಸ್ಬೋದು. ಮೋಸ್ಟ್ ಆಫ್ ದ ಫೈಟಿಂಗ್ ಟುಕ್ ಪ್ಲೇಸ್ ಇನ್ ಕೊರಿಯಾ ಆ್ಯಂಡ್ ಮಂಚೂರಿಯಾ, ಆಲ್ದೋ ದ ಜಪಾನೀಸ್ ಆಲ್ಸೋ ಇನ್ವೇಡೆಡ್ ಶಾಂಟುಂಗ್ ಪ್ರಾವಿನ್ಸ್ ಆ್ಯಂಡ್ ಸೆವೆರಲ್ ಐಲ್ಯಾಂಡ್ಸ್ ಆ್ಯಂಡ್ ದೇರ್ ವರ್ ಇಂಪಾರ್ಟೆಂಟ್ ಬ್ಯಾಟಲ್ಸ್ ಅಟ್ ಸಿ. ಇಲ್ಲಿ ಸಮುದ್ರದ ಮೇಲೆ ಯುದ್ಧ ನಡೀತವೆ, ಮಂಚೂರಿಯಾದಲ್ಲಿ ಯುದ್ಧ ನಡೆಯುತ್ತೆ. ಮೊದಲನೇ ಚೈನಾ ಜಪಾನ್ ಯುದ್ಧದ ಸಂದರ್ಭದಲ್ಲಿ ಯುದ್ಧ ಸಮುದ್ರದ ಮೇಲೂ ನಡೀತದೆ, ಭೂಮಿಯ ಮೇಲೂ ನಡೀತದೆ. ಅದು ಮಂಚೂರಿಯಾದಲ್ಲೂ ನಡೀತು. ಅದು
ಕೊರಿಯಾದಲ್ಲೂ ನಡೀತದೆ. ಹೀಗೆ ಈ ಯುದ್ಧದಲ್ಲಿ ಜಪಾನ್ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಇದರ ಹಂತಗಳನ್ನು, ಅದರ ಉಗಮದ ಹಂತಗಳನ್ನು ಅಧ್ಯಯನ ಮಾಡೋಣ. ಫಾರ್ ಮೆನಿ ಇಯರ್ಸ್ ಕೊರಿಯಾ ಹ್ಯಾಡ್ ಬೀನ್ ಜಸ್ಟ್ ಆ್ಯಸ್ ಕ್ಲೋಸ್ ಟು ಔಟ್ಸೈಡರ್ಸ್ ಆ್ಯಸ್ ಜಪಾನ್. ಅಪಾರ್ಟ್ ಫ್ರಮ್ ಅ ರಿಲೇಷನ್ಶಿಪ್ ವಿತ್ ದ ಚೀನೀಸ್ ಎಂಪೈರ್ ವೇರ್ ಕೊರಿಯಾ ವಾಸ್ ರಿಗಾರ್ಡೆಡ್ ಆ್ಯಸ್ ಎ ಸಬಾರ್ಡಿನೇಟ್ ಕಿಂಗ್ಡಮ್. ಕೊರಿಯಾ ಜಪಾನ್ನಂತೆ ಅದು ಕೂಡ ಚೀನಾ ಸಾಮ್ರಾಜ್ಯದ ಒಂದು ಅಧೀನವಾದಂಥ ಒಂದು ಏಷ್ಯಾದ ನೆರೆಹೊರೆಯ ರಾಷ್ಟ್ರ ಆಗಿತ್ತು. ಆದರೆ ಜಪಾನ್ ಯಾವಾಗ ಮೇಜಿ ರೆಸ್ಟೋರೇಷನ್ ನಂತರ ಆಧುನೀಕರಣವನ್ನು ಅತ್ಯಂತ ತ್ವರಿತವಾಗಿ ಸಾಧಿಸ್ತೋ, ತನ್ನ ಮಿಲಿಟರಿ ಶಕ್ತಿಯನ್ನು ಹೆಚ್ಚಿಸಿಕೊಡ್ತೋ, ಅದರಲ್ಲೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಾಲಿನಲ್ಲಿ ತಲೆ ಎತ್ತು ವಿಶ್ವದ ಪ್ರಬಲ ರಾಷ್ಟ್ರ ಆಯಿತು. ಆ ಪ್ರಬಲ ರಾಷ್ಟ್ರವಾಗಿದ್ದು ಈ ಮೊದಲನೇ ಮಹಾಯುದ್ಧ, ಈ ಒಂದು ಮೊದಲನೇ ಚೈನಾ ಜಪಾನ್ ಒಂದು ಬಿಕ್ಕಟ್ಟಿಗೆ, ಯುದ್ಧಕ್ಕೆ ಕಾರಣ ಆಗುತ್ತೆ. ಇನ್ 1876, the Japanese negotiated a treaty with Korea, opening Korea up to foreign trade for the first time. 3 ports were opened to the Japanese and consulates of Japanese consulates also established in Korea. ಇಲ್ಲಿಂದ ಜಪಾನ್ನ ಒಂದು ತನ್ನ ಸಾಮ್ರಾಜ್ಯ ವಿಸ್ತರಣೆ, ತನ್ನ ಮಾರುಕಟ್ಟೆಗಳ ವಿಸ್ತರಣೆಯ ಪ್ರಯತ್ನ ಆರಂಭವಾಗುತ್ತೆ. ಈ ಮಾರುಕಟ್ಟೆಯ ಆಕಾಂಕ್ಷೆ ಮತ್ತು ಜಪಾನ್ನ ಕೈಗಾರಿಕೀಕರಣವನ್ನು ಸಾಧಿಸಿದಂಥ ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳ ಅನ್ವೇಷಣೆಯನ್ನು ಮಾಡಲು ಹೊರಟಂಥ ಜಪಾನ್ಗೆ ಕೊರಿಯಾ ಅತ್ಯಂತ ಅಗತ್ಯವಾಗಿ ಬೇಕಾಗಿತ್ತು. Japanese trade with Korea quickly expanded, with Japanese and Western goods flooding to Korea and Korean food coming to Japan. ಹೀಗೆ ಜಪಾನ್ ಮತ್ತು ಕೊರಿಯಾದ ನಡುವಿನ ವ್ಯಾಪಾರ ಸಂಬಂಧ ಮುಂದೆ ಕೊರಿಯಾವನ್ನು ಸಂಪೂರ್ಣ ತನ್ನ ನಿಯಂತ್ರಣಕ್ಕೆ ಇಟ್ಟುಕೊಳ್ಳಬೇಕೆಂಬ ಬಯಕೆ ಜಪಾನ್ ಮತ್ತು ಈ ಚೀನಾದ ನಡುವೆ ಯುದ್ಧಕ್ಕೆ ಒಂದು ಕಾರಣ ಆಗುತ್ತೆ. ಅದರ ಮೂಲವನ್ನು ಇಲ್ಲಿ ಗುರುತಿಸ್ತೀವಿ. Until 1876, Korea had seen herself as a subsidiary to China. ಚೀನಾಕ್ಕೆ 1870ರವರೆಗೆ ಒಂದು ಸಬ್ಸಿಡರಿ ಆಗಿತ್ತು, ಅದರ ಒಂದು ಅಧೀನ ಒಂದು ರಾಷ್ಟ್ರ ಆಗಿತ್ತು, ಪ್ರದೇಶ ಆಗಿತ್ತು. ದ ಟ್ರಿಟಿ ವಿತ್ ಜಪಾನ್ ಕಾಸ್ಡ್ ಗ್ರೇಟ್ ಕಾಂಟ್ರವರ್ಸಿ ಆ್ಯಂಡ್ ಪ್ರೋ ಆ್ಯಂಡ್ ಆಂಟಿ ಜಪಾನೀಸ್ ಫ್ಯಾಕ್ಷನ್ಸ್ ಎಮರ್ಜ್ಡ್. ಯಾವಾಗ ಇದು ಕೊರಿಯಾದಲ್ಲಿ ಈ ರೀತಿಯ ಕೊರಿಯಾ ಮತ್ತು ಜಪಾನ್ ನಡುವೆ ಒಂದು ವ್ಯಾಪಾರ ವಾಣಿಜ್ಯ ಒಪ್ಪಂದ ಆಗಿದ್ದರಿಂದ ಆ ಕೊರಿಯಾದಲ್ಲಿನ ಕೆಲವು ಒಂದು ಜನತೆ, ಈ ಚೀನಾದ ಅಧೀನತೆಯ ಒಂದು ಜನತೆ, ಚೀನಾದ ಅಧೀನವಾಗಿರಬೇಕಾದಂಥ ರಾಷ್ಟ್ರ ಜಪಾನಿನ ಕಡೆ ಹೋಗ್ತಾ ಇರೋದನ್ನು ವಿರೋಧಿಸಿ ಕೆಲವೊಂದು ಪ್ರತಿಭಟನೆಗಳು ಆಗ್ತವೆ. ಆಂಟಿ ಜಪಾನೀಸ್ ಫ್ಯಾಕ್ಷನ್ಸ್ ಕೂಡ ಉಗಮ ಆಗ್ತವೆ. ಇನ್ 1882, ದ ಟಾಯೆ ಓನ್ ಗನ್, ಎ ರಿಟೈರ್ಡ್ ಫಾರ್ಮರ್ ಲೀಡರ್ ಆಫ್ ಕೊರಿಯನ್, ಲೆಡ್ ಅ ರಿವೋಲ್ಟ್ ಅಗೇನ್ಸ್ಟ್ ಕಿಂಗ್ ಕೋಜಾಂಗ್ ಆ್ಯಂಡ್ ಕ್ವೀನ್ ಮೀನ್. ಇವರಿಬ್ಬರ ವಿರುದ್ಧ 1882ರಲ್ಲಿ ಟಾವೋ ಓನ್ಗನ್ ಅಂತಕ್ಕಂಥ ಒಬ್ಬ ನಿವೃತ್ತ ಕೊರಿಯಾದ ನಾಯಕ ಈ ಒಂದು ದಂಗೆಯನ್ನು ಸಂಘಟಿಸ್ತಾನೆ. ಅದು ದ ರೆಬಲ್ಸ್ ಅಟ್ಯಾಕ್ ದ ರಾಯಲ್ ಪ್ಯಾಲೇಸ್, ನ್ಯಾರೋಲಿ ಫೇಲಿಂಗ್ ಟು ಕ್ಯಾಪ್ಚರ್ ಕ್ವೀನ್ ಮಿನ್ನಳು ಕೂಡ ಸಮೀಪದಲ್ಲೇ ತನ್ನ ಪ್ರಾಣಾಪಾಯದಿಂದ ಪಾರಾಗ್ತಾಳೆ. ಇಲ್ಲಿಂದ ಈ ಒಂದು ಯುದ್ಧದ ಒಂದು ಪ್ರಮುಖವಾದಂಥ ಮೂಲವನ್ನು ನಾವು ಕಾಣ್ತೀವಿ. ದೇ ಬರ್ನ್ ಡೌನ್ ದ ಜಪಾನೀಸ್ ಲೆಗೇಷನ್ ಇನ್ ಸಿಯೋಲ್ ಆ್ಯಂಡ್ 7 Japanese officers were killed. The Tayo Wongan was briefly restored to power, but the Chinese intervened, arrested him and imprisoned him in China. ಇಲ್ಲಿ ಈ ರೀತಿಯ ಜಪಾನ್ ಮೇಲೆ ಅಲ್ಲಿಯ ಒಂದು ದಾಳಿಯನ್ನು, ಕೊರಿಯಾದಲ್ಲಿ ಆದಂಥ ಒಂದು ದಾಳಿಯಿಂದ ಇದನ್ನು ಜಪಾನನ್ನು ಇನ್ನಷ್ಟು ಅತ್ಯುಗ್ರಗೊಳಿಸ್ತದೆ, ಅದನ್ನು ಕೋಪಗೊಳಿಸ್ತದೆ. ಅದು ಮುಂದೆ ಒಂದು ಪ್ರಮುಖವಾದಂಥ ಯುದ್ಧಕ್ಕೆ ಕಾರಣವಾಗ್ತದೆ. ವಿದ್ಯಾರ್ಥಿಗಳೇ, 6 battalions of Chinese troops were posted in Korea to prevent a repeat of the uprising. ಇಂಥ ದಂಗೆಗಳು ಆಗಬಾರ್ದು ಕೊರಿಯಾದಲ್ಲಿ ಅಂತ ಚೀನಾ ಅಲ್ಲಿಗೆ 6 ಸೇನಾ ಬಟಾಲಿಯನ್ಗಳನ್ನು ಕಳಿಸ್ಕೊಡ್ತದೆ. ಆಫ್ಟರ್ ದಿಸ್ ಅಪ್ರೈಸಿಂಗ್, ದ ಜಪಾನೀಸ್ ನೆಗೋಷಿಯೇಟೆಡ್ ವಿತ್ ದ ರಿಸ್ಟೋರ್ಡ್ ಕೊರಿಯನ್ ಗೌರ್ಮೆಂಟ್. ಕೊರಿಯಾದ ಸರ್ಕಾರವನ್ನು ಪುನರ್ಸ್ಥಾಪಿಸಬೇಕು ಅಂತ ಜಪಾನ್ನೊಂದಿಗೆ ಮಾತುಕತೆಗಳು ನಡೀತವೆ. ಆದರೆ ದ ಕೊರಿಯನ್ಸ್ ಅಗ್ರೀಡ್ ಟು ಅಪಾಲಜೈಸ್ ಫಾರ್ ದ ಲಾಸ್ ಆಫ್ ಜಪಾನೀಸ್ ಲೀವ್ಸ್, pay a fine and allowed the Japanese to post troops at their Seoul legation. ಜಪಾನ್ಗೆ ಆದಂಥ ನಷ್ಟವನ್ನೆಲ್ಲ ತುಂಬಿಕೊಡ್ತೀವಿ, ಜಪಾನನ್ನು ಈ ರೀತಿಯಾದಂಥ ಜೀವನಾಶಕ್ಕೂ ಕೂಡ ಕ್ಷಮೆ ಯಾಚಿಸಿದ್ದಲ್ಲದೆ ಜಪಾನ್ನ ಅಲ್ಲಿ ಮತ್ತೆ ಅದರಲ್ಲೂ ಕೂಡ ಕೊರಿಯಾದ ರಾಜಧಾನಿಯಾಗಿದ್ದಂಥ ಸಿಯೋಲ್ನಲ್ಲಿ ಜಪಾನ್ನ ರಾಜತಾಂತ್ರಿಕ ಕಚೇರಿಯನ್ನು ಪುನರ್ಸ್ಥಾಪಿಸತಕ್ಕದ್ದು ಮತ್ತು ಜಪಾನ್ನ ವ್ಯಾಪಾರ ಕೇಂದ್ರವನ್ನು ಪುನರ್ಸ್ಥಾಪಿಸುವಂಥ ಒಪ್ಪಂದ ಆಗುತ್ತೆ. ಆದರೆ ಜಪಾನ್ ಈ ರೀತಿ ತನ್ನ ಎದುರಾಳಿಗಳು ತನಗೆ ಮಣಿದಿದ್ದನ್ನು ಕಂಡು ಅದರ ದೌರ್ಬಲ್ಯವನ್ನು ಅರಿತುಕೊಂಡು ಇಂಥ ದುರ್ಬಲ ರಾಷ್ಟ್ರವನ್ನು ಕಬಳಿಸುವುದರಲ್ಲಿ
ಯಾವುದೇ ಹಿಂಜರಿಕೆ ಇರಬಾರ್ದು ಅಂತ ತಿಳಿದು ಈ ಮುನ್ನಡೆ ಸಾಧಿಸಿದ್ದೇ ಅದರ ಅದರ ಒಂದು ಅಟ್ಯಾಕಿಂಗ್, ಅದರ ಅಗ್ರೆಸಿವ್ನೆಸ್ಸನ್ನು ಇದು ಹೆಚ್ಚಿಸ್ತು. ಈ ಅಗ್ರೆಸಿವ್ನೆಸ್ಸೇ ಮುಂದೆ ಫಸ್ಟ್ ಸೈನೋ ಜಪಾನ್ ಕಾನ್ಫ್ಲಿಕ್ಟ್ಗೆ ಕಾರಣ ಆಗುತ್ತೆ. ಅಟ್ ಅಬೌಟ್ ದ ಸೇಮ್ ಟೈಮ್ ದ ಜಪಾನೀಸ್ ಬಿಗ್ಯಾನ್ ಟು ಪ್ರಿಪೇರ್ ಫಾರ್ ದ ಪಾಸಿಬಿಲಿಟಿ ಆಫ್ ವಾರ್ ವಿತ್ ಕೊರಿಯಾ ಆರ್ ವಿತ್ ಚೀನಾ. ಕೊರಿಯಾ ಆಗಿರ್ಬೋದು, ಅದು ಚೀನಾ ಆಗಿರ್ಬೋದು. ಆ ಕೊರಿಯಾದೊಂದಿಗಿನ ಮಾಡುವ ಯುದ್ಧವೇ ಚೀನಾದೊಂದಿಗಿನ ಯುದ್ಧ ಆಗಿತ್ತು. ಯಾಕೆಂದರೆ ಚೀನಾ ಅಧೀನ ರಾಷ್ಟ್ರವಾಗಿ ಪ್ರದೇಶವಾಗಿತ್ತು, ಕೊರಿಯಾ ಇತ್ತು. ಕೊರಿಯಾದ ಮೇಲಿನ ದಾಳಿ ಅದು ಪರೋಕ್ಷವಾಗಿ ಚೀನಾದ ಮೇಲಿನ ದಾಳಿಯಾಗಿತ್ತು. ಆಗ ಚೀನಾ ಅದಕ್ಕೆ ಮಿಲಿಟರಿ ಸಹಕಾರವನ್ನು ಕೊಡಲೇಬೇಕಾಯಿತು, ಸಹಾಯಹಸ್ತವನ್ನು ಕಳಿಸ್ಬೇಕಾಗಿತ್ತು. ಹಾಗಾಗಿ ಯುದ್ಧ ಅದು ಕೊರಿಯಾದ ಮೇಲಿನ ಯುದ್ಧ, ಚೀನಾದ ಮೇಲಿನ ಯುದ್ಧವೇ ಆಗ್ತಾ ಇತ್ತು. ಇದಕ್ಕೆಲ್ಲ ಸಿದ್ಧತೆಯನ್ನು ಆ ಒಂದು ಘಟನೆ ಏನು ನಡೀತು, ಆ ಘಟನೆಯಿಂದಲೇ ಎಚ್ಚೆತ್ತುಕೊಂಡಿತು ಜಪಾನ್. In 1884, during a clash with the French, the Chinese withdrew 3 of the 6 battalions. This encouraged pro-Japanese revolt helped by the Japanese minister at Seoul. 1884ರಲ್ಲಿ ನಡೆದಂತಹ ಒಂದು ಫ್ರೆಂಚರೊಂದಿಗಿನ ಒಂದು ಸಂಘರ್ಷ ಇದು ಜಪಾನನ್ನು ಇನ್ನಷ್ಟು ಒಂದು ಉಗ್ರವಾದಂತಹ ಒಂದು ನೀತಿಯನ್ನು ತಿಳಿಯೋದಕ್ಕೆ ಕಾರಣ ಆಗುತ್ತೆ. ದ ರಿವೋಲ್ಟ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಫಾರ್ ಅ ಶಾರ್ಟ್ ಸ್ಪೆಲ್ ಕಿಂಗ್ ಕೋಜಾಂಗ್ ಲೆಡ್ ಅ ಪ್ರೋ ಜಪಾನೀಸ್ ಆಂಟಿ ಚೀನೀಸ್ ಗೌರ್ಮೆಂಟ್. ಇಲ್ಲಿ ಈ ಹಿಂದೆ ಚೀನಾದ ಪರವಾಗಿದ್ದಂಥ ಕೋಜಾಂಗ್ ಈಗ ಜಪಾನರ ಪರವಾಗಿ ಒಂದು ಚಳುವಳಿನ ಮುನ್ನಡೆಸ್ತಾನೆ. ಈಗ ಅವನು ಚೀನಾದ ವಿರುದ್ಧವಾಗಿರ್ತಾನೆ. ದ ರಿಮೈನಿಂಗ್ ಚೀನೀಸ್ ಬಟಾಲಿಯನ್ಸ್ ಇನ್ ಕೊರಿಯಾ ಕ್ವಿಕ್ಲಿ ಓವರ್ ಥ್ರೂ ದಿಸ್ ನ್ಯೂ ಗೌರ್ಮೆಂಟ್. ಈ ಕಿಂಗ್ ಕೋಜಾಂಗ್ನ ಸರ್ಕಾರವನ್ನು ಅಲ್ಲಿದ್ದಂಥ ಚೀನಾದ ಸೇನೆ ಕಿತ್ತೊಗೆಯುತ್ತೆ. Overthrew this new government. A number of Japanese were killed and some of the leaders of the deposed government fled to Japan. ಕೆಲವರು ಅಲ್ಲಿದ್ದಂಥ ಅಧಿಕಾರ ಜಪಾನಿನ ಮೇಲೂ ಕೂಡ ದಾಳಿ ಆಗುತ್ತೆ. ಅಲ್ಲಿದ್ದಂಥವ್ರು ಕೆಲವು ಜಪಾನಿಗೆ ವಾಪಸ್. ಇನ್ 1885, in the aftermath of this affair, Japan and China signed a new treaty in which they agreed to withdraw all troops from Korea and give the other government notice if they needed to send them back. ಈಗ ಈ ಒಂದು ಒಪ್ಪಂದದ ಮೂಲಕ ಚೀನಾವು ಕೂಡ ತನ್ನ ಸೇನೆಯನ್ನು ಏನು ಕೊರಿಯಾದಲ್ಲಿ ಇರಿಸಿತ್ತು ಆ ಸೇನೆಯನ್ನು ವಾಪಸ್ ಕಳಿಸ್ಕೋಬೇಕಾಗುತ್ತೆ. ಮುಂದೆ ಏನಾದರೂ ಅಂತ ಅಗತ್ಯ ಇದ್ದರೆ ಮಾತ್ರ ಕಳಿಸ್ಕೊಡ್ಬೇಕು, ಅಲ್ಲಿಯೇ ಶಾಶ್ವತವಾಗಿ ಸೇನೆಯನ್ನು ಇರಿಸುವುದು ಅಗತ್ಯ ಇಲ್ಲ ಎಂಬ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿದ್ದಂಥ ಕೊರಿಯಾದಲ್ಲಿದ್ದಂಥ ಚೀನಾದ ಸೇನೆ ವಾಪಸ್ ಹಿಂದಿರುಗಿ ಚೀನಾಗೆ ಬರುತ್ತೆ. ಇದು ಜಪಾನ್ನ ಒಂದು ಯುದ್ಧ ತಯಾರಿಗೆ ಒಂದು ಪೂರಕವಾದಂಥ ವಾತಾವರಣವನ್ನು ರೂಪಿಸಿಕೊಡ್ತದೆ. ದ ಜಪಾನೀಸ್ ಹ್ಯಾಡ್ ಎಫೆಕ್ಟಿವ್ಲಿ ಬೀನ್ ಗಿವನ್ ಪರ್ಮಿಷನ್ ಟು ಸೆಂಡ್ ಟ್ರೂಪ್ಸ್ ಟು ಕೊರಿಯಾ. ಈ ಮೂಲಕ ಜಪಾನ್ ಕೂಡ ತನಗೆ ಅಗತ್ಯವಾಗಿದ್ದಾಗ ಎರಡೂ ರಾಷ್ಟ್ರಗಳು ಕೂಡ ತನ್ನ ಸೇನೆಗಳನ್ನು ಕೊರಿಯಾದ ರಕ್ಷಣೆಗಾಗಿ ಕಳಿಸ್ತಕ್ಕಂಥ ಒಪ್ಪಂದ ಇದರಲ್ಲಿ ಆಗಿದ್ದರಿಂದ ಜಪಾನ್ಗೂ ಕೂಡ ಚೀನಾದ ಸಮಾನವಾದಂಥ ಒಂದು ಅವಕಾಶ ಕೊರಿಯಾದ ಮೇಲೆ ಸಿಕ್ತು. In the aftermath of these disturbances, Japanese public opinion supported further intervention in Korea and a number of secret societies were formed with the aim of destabilizing Japan's neighbors so that the Japanese government would be forced to intervene. ಈ ರೀತಿ ಜಪಾನ್ನಲ್ಲೂ ಕೂಡ ಕೆಲವು ರಹಸ್ಯ ಸಂಘಗಳು ಸ್ಥಾಪನೆ ಆಗ್ತವೆ. ಅಷ್ಟೇ ಅಲ್ಲ, ನೆರೆಯ ಕೊರಿಯಾವನ್ನು ಕಬಳಿಸುವಂತಹ, ಅದನ್ನು ಅಧೀನಪಡಿಸ್ಕೊಳ್ತಕ್ಕಂಥ, ಆಕ್ರಮಿಸ್ಕೊಳ್ತಕ್ಕಂಥದಕ್ಕೆ ಒತ್ತಾಯಗಳು ಜಪಾನ್ನಲ್ಲಿ ಹೆಚ್ಚು ಆಗಿ ಕೇಳಿ ಬರ್ತವೆ. ದಿಸ್ ಟೈಡ್ ಇನ್ ವಿತ್ ಅ ಜನರಲಿ ಎಕ್ಸ್ಪ್ಯಾನ್ಷನಿಸ್ಟ್ ಮೂಡ್ ಇನ್ ಜಪಾನ್, ನಾಟ್ ಆಲ್ವೇಸ್ militaristic in nature. The period also saw a campaign to establish Japanese communities in the West and to increase trade. ಪಾಶ್ಚಿಮಾತ್ಯರ ಅಧೀನಕ್ಕೆ ತಾನು ಹೋಗಬಾರ್ದು ಅಂದರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಏಷ್ಯಾದ ಇತರ ರಾಷ್ಟ್ರಗಳನ್ನು ಕಬಳಿಸಬಾರ್ದು ಅಂದರೆ, ತಾನು ಒಂದು ಪ್ರಬಲ ರಾಷ್ಟ್ರವಾಗಿ ತಾನೇ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗಿಂತ ಮೊದಲು ತನ್ನ ನೆರೆಯ ರಾಷ್ಟ್ರಗಳನ್ನು, ತನ್ನ ಏಷ್ಯಾದ ರಾಷ್ಟ್ರಗಳನ್ನು, ಏಷ್ಯಾ ಫಾರ್ ಏಷ್ಯನ್ಸ್ ಅಂತಕ್ಕಂಥ ಧೋರಣೆಯನ್ನು ಇಟ್ಕೊಂಡು ಜಪಾನ್ ಈ ಕೊರಿಯಾವನ್ನು ಕಬಳಿಸುವ ಮೊದಲ ಪ್ರಯತ್ನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತದೆ. The tension began to rise again in 1894. In March, the pro-Japanese Korean leader Kim Ok-in was assassinated in Shanghai and his body taken to Korea for mutilation as a warning to those seen as traitors. ಹೀಗೆ 1894ರಲ್ಲಿ ಅದರಲ್ಲೂ ಕೂಡ ಇನ್ ಮಾರ್ಚ್ ದ pro-Japanese Korean leader Kim Ok-in was ಅಸಾಸಿನೇಟ್, ಅವನು ಕೊಲೆಯಾಗಿ ಅವನನ್ನು ಶಾಂಘಾಯ್ಗೆ ತೆಗೆದುಕೊಂಡೋಗಿ ಅಲ್ಲಿ ಅವನ ಬಾಡಿ ಪೋಸ್ಟ್ ಮಾರ್ಟಮನ್ನು ಮಾಡಿದ್ದು ಅದು ಜಪಾನನ್ನು ಕೆರಳಿಸುತ್ತೆ. ತನ್ನ ಬೆಂಬಲಿಗನನ್ನು ಈ ರೀತಿ ಚೀನಾ ನಡೆಸ್ಕೊಂಡಿದ್ದು ಅವನ ಸಾವಿಗೆ ಕಾರಣವಾಗಿದ್ದು, ಅವನ ಸಾವನ್ನು ಈ ರೀತಿ ಅದು ಸಂತೋಷಿಸಿದ್ದು
ಜಪಾನನ್ನು ಕೆರಳಿಸಿತು. ದ ಜಪಾನೀಸ್ ಸೀಕ್ರೆಟ್ ಸೊಸೈಟೀಸ್ ಬಿಗ್ಯಾನ್ ಟು ಅಜಿಟೇಟ್ ಫಾರ್ ವಾರ್ ಆ್ಯಂಡ್ ದೇರ್ ಎಫರ್ಟ್ಸ್ ಪ್ಲೇಡ್ ಎ ಪಾರ್ಟ್ ಇನ್ ದ ಔಟ್ಬ್ರೇಕ್ ಆಫ್ ದ ಟೋಂಗಾಕ್ ಇನ್ಸರ್ಸೆಕ್ಷನ್. ಈ ಟೋಂಗಾಕ್ ಇನ್ಸರೆಕ್ಷನ್ ಇದೆಯಲ್ಲ, ಇದಂಗೆ ಇದೇ ಪ್ರಮುಖವಾದಂತಹ ಇಮಿಡಿಯೇಟ್ ಕಾಸ್ ಟು ದ ಫಸ್ಟ್ ಸೈನೋ ಜಪಾನ್ ಕಾನ್ಫ್ಲಿಕ್ಟ್ ಆರ್ ಫಸ್ಟ್ ಸೈನೋ ಜಪಾನ್ ವಾರ್ ಆಫ್ 1894. This led to the outbreak of a revolt led by members of the cult of Eastern Learning, a religious organization that had been banned in the 1860s and had then gone underground. The rebels wanted both the Chinese and Japanese to leave Korea, but their actions had the opposite effect. ಆದರೆ ಎರಡೂ ರಾಷ್ಟ್ರಗಳು ತಮ್ಮ ಮಿಲಿಟರಿಗಳನ್ನು ಕೊರಿಯಾಕ್ಕೆ ಕಳಿಸ್ತವೆ. ಅಲ್ಲಿ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ನಡೀತದೆ. ಆ ಯುದ್ಧಕ್ಕೆ ಕಾರಣಗಳು ಮತ್ತು ಆ ಯುದ್ಧದ ಪರಿಣಾಮಗಳು ಮತ್ತು ಮುಂದೆ ಆದಂತಹ ಶಿಮೊನೋಸಾಕಿ ಒಪ್ಪಂದದ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ.